ಆಕಾಶದೆತ್ತರಕ್ಕೆ ತಲೆ ಎತ್ತಿ ನಿಂತ ಕೊಲೋನ್ ಕ್ಯಾಥೆಡ್ರಲ್ನ ಅವಳಿ ಜವಳಿ ಕಪ್ಪು ಸುಂದರಿಯರು. ಅದರ ಅಡಿಯಲ್ಲಿ ರಹಸ್ಯವನ್ನೆಲ್ಲ ತನ್ನಲ್ಲಿ ಹುದುಗಿಸಿಕೊಂಡ ನೆಲದಡಿಯಲ್ಲಿ ಕೌತುಕ ಹೆಚ್ಚಿಸುವ ಸುರಂಗ. ಅದರಲ್ಲಿ ಮುಂದುವರಿದರೆ ಬಹುಶಃ ಪ್ರಥಮವಾದ ಪ್ರಾಚೀನ ಪಿಸ್ಕಿನ್ ಎಂಬ ಇನ್ನೊಂದು ಚರ್ಚಿನ ಅವಶೇಷ ನಿಮಗೆ ಎಲ್ಲಿಲ್ಲದ ಅಚ್ಚರಿ ಮೂಡಿಸಬಹುದು. ಕೊಲೋನಿನ ಮೆಟರ್ನ ಸುಮಾರು 313ರಲ್ಲಿ ಕೊಲೋನ್ನ ಮೊದಲು ಬಿಷಪ್ ಆಗಿದ್ದರು. ಆ ಸಮಯದಲ್ಲಿ ಇನ್ನೂ ಚಿಕ್ಕದಾಗಿದ್ದ ಕೊಲೋನ್ನ ಕ್ರಿಶ್ಚಿಯನ್ ಸಮುದಾಯ ಚರ್ಚಿನಲ್ಲಿ ಒಟ್ಟುಗೂಡುತ್ತಿರಲಿಲ್ಲ. ಆದರೆ ಗಾಯಕ ವೃಂದದ ಕೆಳಗೆ ಕ್ಯಾಥೆಡ್ರಲ್ ಬೆಟ್ಟದ ಮೇಲೆ ಇದೆ ಎಂದು ಭಾವಿಸಲಾದ ವಸತಿ ಕಟ್ಟಡದಲ್ಲಿ ಒಟ್ಟುಗೂಡಿತ್ತು. ರೈನ್ನಲ್ಲಿ ರೋಮನ್ ಆಳ್ವಿಕೆಯ ಪತನದ ನಂತರ ಕೊಲೋನ್ನಲ್ಲಿ ವಾಸಿಸುತ್ತಿದ್ದ ಮೆರೋವಿಂಗಿಯನ್ ಸಣ್ಣ ರಾಜರು 6ನೇ ಶತಮಾನದ ಈ ಸ್ಥಳದಲ್ಲಿ ಒಂದು ಬಿಸ್ಕೋಪಲ್ ಚರ್ಚನ್ನು ನಿರ್ಮಿಸಿದರು. ಇದು ಅಂತಿಮವಾಗಿ ಸುಮಾರು 40ರಿಂದ 50 ಮೀಟರ್ ಉದ್ದವಿತ್ತು ಮತ್ತು ಅಂಬಾನ್ನಿಂದ ಸುಸಜ್ಜಿತವಾಗಿತ್ತು. ಬಹುಶಃ ರಾಜ ಟುಡೆಬರ್ಗ್ ನಿರ್ಮಿಸಿದ ಈ ಕಟ್ಟಡವು ರಾಜಮನೆತನದ ಸಮಾಧಿಯ ಜಾಗವಾಗಿತ್ತು. ರಾಜನ ಪತ್ನಿ ವಿಸಿಗಾರ್ಡ್ ಅವರನ್ನು 537ರ ಸುಮಾರಿಗೆ ಇಲ್ಲಿ ಸಮಾಧಿ ಮಾಡಲಾಗಿತ್ತು. ಕೊಲೋನ್ ಕಾಮಗಾರಿ ಕೆಲಸ ಅಂತಿಮವಾಗಿ 1880ರಲ್ಲಿ ಪೂರ್ಣಗೊಂಡಿತು. ಇದು ಒಟ್ಟು 632 ವರ್ಷದ ಕಾಮಗಾರಿಯ ನಂತರ ವಿಶ್ವದ ಅತಿ ಎತ್ತರದ ಕಟ್ಟಡವಾಯಿತು. ಕೆಲವು ಸೆಂಟಿಮೀಟರನ್ನು ಹೊರತುಪಡಿಸಿದರೆ 2 ಗೋಪುರ ಒಂದೇ ಎತ್ತರದಲ್ಲಿದೆ. ಪ್ರಾಚೀನ ಸಮಯದಲ್ಲಿ ಕ್ಯಾಥೆಡ್ರಲ್ ಗಾಯಕರ ಪೂರ್ವಕ್ಕೆ ಒಂದು ಬ್ಯಾಪ್ಟಿಸ್ಟ್ರಿ ಇತ್ತು. ಅಲ್ಲಿ ಕ್ರೈಸ್ತರು ಆ ಸಮುದಾಯದ ವಿಧಿವಿಧಾನಗಳನ್ನು ಅನುಸರಿಸಿ ಹೊಟ್ಟೆವರೆಗಿನ ನೀರಿನಲ್ಲಿ ಇರಬೇಕಾಗಿತ್ತು. ಅನೇಕರು ಇಲ್ಲಿ ಸಾವನ್ನಪ್ಪಿದರು. 5ನೇ ಶತಮಾನದ ಹಿಂದಿನ ಬ್ಯಾಪ್ಟಿಸ್ಟರ್ ಪಾಂಟ್ ಮೂಲತಃ ಕ್ರಿಶ್ಚಿಯನ್ ಸ್ಥಳವಾಗಿ ಕಾರ್ಯನಿರ್ವಹಿಸುತ್ತಿದ್ದ ರೋಮನ್ ಮನೆಯ ಉದ್ಯಾನದಲ್ಲಿತ್ತು ಎಂದು ಊಹಿಸಲಾಗಿದೆ. ನಂತರ ನೀರು ತುಂಬಿದ ಕೆರೆಯಲ್ಲಿ ನಿರ್ಮಿಸಲಾದ ಬ್ಯಾಪ್ಟಿಸ್ಟ್ರಿಯನ್ನು ಬಹುಶಃ ಕ್ಯಾಥೆಡ್ರಲ್ ಚರ್ಚಿನೊಂದಿಗೆ ಸಂಯೋಜಿಸಿ ಒಂದೇ ಕಟ್ಟಡ ಸಂಕೀರ್ಣದಂತೆ ರೂಪಿಸಲಾಗಿತ್ತು. ಬದಲಾದ ವಿಧಿಯ ಕಾರಣದಿಂದಾಗಿ ಹಿಲ್ಡೆಬೋರ್ಡ್ ಕ್ಯಾಥೆಡ್ರಲ್ ಅನ್ನು ನಿರ್ಮಿಸಿದಾಗ ಮತ್ತು ಬ್ಯಾಪ್ಟಿಸ್ಟ್ರಿಯ ಪಿಸ್ಕಿನ್ ಮಾತ್ರ ಉಳಿದಿತ್ತು. ಇಂದು ಕ್ಯಾಥೆಡ್ರಲ್ನ ಅಡಿಯಲ್ಲಿ ಪ್ರವೇಶಿಸಬಹುದಾದ ಪಿಸ್ಕಿನ್ವನ್ನು ಕೊಲೋನಿನಲ್ಲಿ ಕ್ರಿಶ್ಚಿಯನ್ ಆರಾಧನೆಯ ಅತ್ಯಂತ ಮೊದಲ ಪುರಾವೆ ಎನ್ನಬಹುದು. ಎರಡನೇ ಮಹಾಯುದ್ಧದ ಬಾಂಬ್ ದಾಳಿಯಿಂದಾಗಿ ಕ್ಯಾಥೆಡ್ರಲ್ ಕೆಟ್ಟದಾಗಿ ಹಾನಿಯಾಗಿತ್ತು, ಚಪ್ಪಟೆಯಾಗಿ ಅಪ್ಪಚ್ಚಿಯಾಗಿತ್ತು.
ಮಾರ್ಚ್ 6ರಂದು ಇಲ್ಲೇ ಸಮೀಪದಲ್ಲಿ ಭಯಂಕರ ಯುದ್ಧ ಹೋರಾಟದ ಜಾಗವಾಗಿತ್ತು. ಈ ನಡುವೆ ಆಸಿಡ್ ಮಳೆಯಿಂದ ಹಾಗೂ ಪರಿಸರ ಮಾಲಿನ್ಯದಿಂದ ಕ್ಯಾಥೆಡ್ರಲ್ನ ರೂಪ ಕಪ್ಪು ಬಣ್ಣಕ್ಕೆ ತಿರುಗಿತು. 1992ರ ರೋಮೌಡ್ ಭೂಕಂಪದ ಸಮಯದಲ್ಲಿ ದಕ್ಷಿಣದ ಪೂರ್ವ ತುದಿಯಲ್ಲಿ 400 kg ತೂಕದ ಪೈನಿಯಲ್ ಮುರಿದು ಬಿದ್ದಿತ್ತು. ಅದರೊಂದಿಗೆ ಮಾಡಿನ ಬಹುಭಾಗವು ಮುರಿದು ಬಿದ್ದಿತ್ತು. ಏನು ಆಶ್ಚರ್ಯ! ಇಷ್ಟೆಲ್ಲ ಅನಾಹುತ ಸರಮಾಲೆಯಿಂದ ಜರ್ಜರಿತವಾದ ಕೊಲೋನ್ನ ಕ್ಯಾಥೆಡ್ರಲ್ ಫೀನಿಕ್ಸ್ನಂತೆ ಎದ್ದು ನಿಂತಿದೆ. ಪ್ರತಿದಿನವೂ 30,000ಕ್ಕೂ ಹೆಚ್ಚು ಪ್ರವಾಸಿಗರು ಕ್ಯಾಥೆಡ್ರಲ್ನ ಸೊಬಗನ್ನು ಕಂಡು ಖುಷಿಪಡುತ್ತಾರೆ. ಅವಳಿ ಜವಳಿ ಕಪ್ಪು ಸುಂದರಿಯರನ್ನು ನೋಡಲು ಜಗತ್ತಿನ ನಾನಾ ದೇಶಗಳಿಂದ ಆಗಮಿಸಿದ ಪ್ರವಾಸಿಗರು ಸೋಜಿಗದ ಕಣ್ಣಿನಲ್ಲಿ ಆಶ್ಚರ್ಯಚಕಿತರಾಗುತ್ತಾರೆ. 16 ದೇಶಗಳನ್ನು ಒಳಗೊಂಡ ಜರ್ಮನಿಯ 2ನೇ ಮಹಾಯುದ್ಧದಲ್ಲಿ ಜರ್ಜರಿತವಾಗಿ ಜರಿದು ನೆಲ ಕಚ್ಚಿತು. 15ಕ್ಕೂ ಹೆಚ್ಚು ಬಾರಿ ವೈರಿಗಳ ಬಾಂಬ್ ದಾಳಿಗೆ ತುತ್ತಾಗಿತ್ತು. ಸತತವಾಗಿ ಕಠಿಣ ಪರಿಶ್ರಮ ಮತ್ತು ಸಾಧನೆಯಿಂದ ಹೊಸ ಜರ್ಮನಿ ಆಗಿ ಪ್ರಗತಿ ಹೊಂದಿತು. ಆದರೆ ಕೊಲೋನ್ನಲ್ಲಿರುವ ಕ್ಯಾಥಲಿಕ್ ಚರ್ಚ್, ಕೊಲೋನ್ ಕ್ಯಾಥೆಡ್ರಲ್ ಮತ್ತು ಕೊಲೋನ್ ಡೋಮ್ ಎಂದೆಲ್ಲ ಕರೆಯುವ ಈ ಸೊಗಸಿನ ಅವಳಿ ವಿಚಿತ್ರದ ಗೋಪುರ ನೋಡಲು ಪ್ರತಿದಿನ ಲೆಕ್ಕಕ್ಕೆ ಸಿಗದಷ್ಟು ಪ್ರವಾಸಿಗರು ಬರುತ್ತಾರೆ. ಅಂದರೆ ಈ ಸುಂದರ ಚರ್ಚನ್ನು ಕಟ್ಟುವುದಕ್ಕೆ ಶುರು ಮಾಡಿ ಸುಮಾರು 633 ವರ್ಷ ಸಂದು ಹೋಗಿದೆ. ಆದರೂ ಚರ್ಚಿನ ಕಾಮಗಾರಿ ಇನ್ನೂ ಪೂರ್ಣವಾಗಿಲ್ಲ. ಪೂರ್ಣವಾದರೆ ಕತೆ ಮುಗಿಯುತ್ತದೆ. ಯಾಕಂದರೆ ಈ ಚರ್ಚನ್ನು ದೇವರು ನಿರ್ಮಿಸಿದ್ದು. ಇದನ್ನು ಯಾರೂ ಸಂಪೂರ್ಣ ಮಾಡಲಾರರು. ಸಂಪೂರ್ಣ ಮಾಡಬಾರದು ಎಂಬ ಕಟ್ಟುಪಾಡು ಇದ್ದಿರಬಹುದು. ಏನಾದರೂ ಸ್ವಲ್ಪ ಕಾಮಗಾರಿ ಇದ್ದೇ ಇರುತ್ತದೆ. ಅಂದರೆ ಚರ್ಚ್ ಅಪೂರ್ಣವಾಗಿಯೇ ಇರಬೇಕಾಗುತ್ತದೆ. ಏಕೆಂದರೆ ಒಂದು ವೇಳೆ ಈ ಚರ್ಚ್ ಪೂರ್ಣಗೊಂಡರೆ ಜಲಪ್ರಳಯವಾಗುತ್ತದೆ, ಜಗತ್ತು ಕೊನೆಯಾಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಅದೇನೇ ಇದ್ದರೂ 1248ರಲ್ಲಿ ಚರ್ಚಿನ ಕಾಮಗಾರಿ ಆರಂಭಿಸಲಾಗಿತ್ತು. 1560ರಲ್ಲಿ ಕೆಲಸ ಸ್ಥಗಿತಗೊಂಡಿತು. ಪುನಃ 1842ರಲ್ಲಿ ಪ್ರಾರಂಭವಾಗಿತ್ತು. 880ರಲ್ಲಿ ಕಾಮಗಾರಿ ನಿಂತಿತು. 1950ರಲ್ಲಿ ಕಾಮಗಾರಿ ಮತ್ತೆ ಶುರುವಾಗಿತ್ತು. ಈಗಲೂ ಕಾಮಗಾರಿ ನಡೆಯುತ್ತಿದೆ. ಹೀಗಾಗಿ ಇದನ್ನು ಮುಗಿಯದ ಚರ್ಚ್ ಅನ್ನುತ್ತಾರೆ. 1248ರಿಂದ ಇಂದಿನವರೆಗೂ ರಾಯ್ ನದಿಯ ಅದೆಷ್ಟು ನೀರು ರಕ್ತ ಹರಿದಿರಬಹುದು. ಅನೇಕ ರಾಜಕೀಯ ಬದಲಾವಣೆ ಆಗಿದೆ. ಅನೇಕ ರಾಜ ಮಹಾರಾಜರು ಬಂದು ಹೋದರು. ಪಂಗಡ, ಗುಂಪು ಇದೆಲ್ಲ ಹುಟ್ಟಿ ಮತ್ತೆ ಬೆಳೆದು ಹೋಗಿರಬಹುದು. ಅನೇಕ ಕ್ರಾಂತಿ, ಯುದ್ಧ ನಡೆದು ಬಾಂಬ್ಗಳ ಸುರಿಮಳೆ ಜರ್ಮನ್ ಮೇಲೆ ಆದರೂ ಈ ಅವಳಿ ಜವಳಿ ಸಹೋದರಿಯರಿಗೆ ಏನೂ ಆಗದೆ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ಬಾಂಬ್ ಈ ನೆಲದಲ್ಲಿ ಸಿಡಿದ ಪರಿಣಾಮ, ಇನ್ನೊಂದು ಕಡೆಯಲ್ಲಿ ಆಸಿಡ್ ಮಳೆಯ ಪರಿಣಾಮ, ಕೈಗಾರಿಕಾ ಕ್ರಾಂತಿಯ ಪರಿಣಾಮದಿಂದ ಹದಗೆಟ್ಟ ವಾಯು ಮಾಲಿನ್ಯದ ಪರಿಣಾಮದಿಂದಾಗಿ ಅವಳಿ ಜವಳಿ ಸಹೋದರಿಯರ ಬಿಳಿ ಬಣ್ಣ ಮಾಸುತ್ತಾ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಜಗತ್ತಿನಲ್ಲಿ 3ನೇ ಎತ್ತರದ ಸ್ಥಾನದಲ್ಲಿ ಇರುವ 157 ಮೀಟರ್ನ ಎತ್ತರದ ಗೋಥಿಕ್ ಮತ್ತು ಜರ್ಮನಿ ಶೈಲಿಯ ಶಿಲ್ಪಕಲೆಯನ್ನು ಹೊಂದಿದ ಈ ಚರ್ಚ್ ಯುನೆಸ್ಕೋ ಪಾರಂಪರಿಕ ತಾಣವಾಗಿದೆ. ಹೊರಗೆ ನೋಡಿ ಅಬ್ಬಾ, ಎಷ್ಟು ಎತ್ತರವಾಗಿ ಸುಂದರವಾಗಿದೆ ಎಂದು ಮೂಗಿನ ಮೇಲೆ ಬೆರಳಿಟ್ಟ ಪ್ರವಾಸಿಗರು ಒಳಹೋಗಿ ನೋಡಿದರೆ ಮೂಕವಿಸ್ಮಿತರಾಗಿ ಜಖಣಿ ಬಂದ ಹಾಗೆ ಕಲ್ಲು ಕಂಬದಂತೆ ನಿಲ್ಲಬಹುದು. ಒಳಗಿನ ಸೌಂದರ್ಯ ವರ್ಣಿಸಲು ಪದಗಳೇ ಸಿಗುತ್ತಿಲ್ಲ. ಇಲ್ಲಿನ ಸೊಗಸನ್ನು ನೋಡಿಯೇ ಅನುಭವಿಸಬೇಕು. ಕಮಾನಿನಾಕಾರದ 75ಕ್ಕೂ ಹೆಚ್ಚು ಕಿಟಕಿ ಅನ್ನೋದಕ್ಕಿಂತ ಸೌಂದರ್ಯದ ವರ್ಣರಂಜಿತ ಪ್ರತಿಬಿಂಬಗಳು ನಿಮ್ಮನ್ನು ಅಚ್ಚರಿಗೊಳಿಸುತ್ತದೆ. ಅವಳಿ ಜವಳಿ ಕಪ್ಪು ಸುಂದರಿಯರನ್ನು ನೋಡಲು ಜಗತ್ತಿನ ನಾನಾ ದೇಶಗಳಿಂದ ಆಗಮಿಸಿದ ಪ್ರವಾಸಿಗರು ಸೋಜಿಗದ ಕಣ್ಣಿನಲ್ಲಿ ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ.
1249ರಲ್ಲಿ ಆರಂಭಿಸಿದ ಕ್ಯಾಥೆಡ್ರಲ್ ಅನ್ನು 1880ರಲ್ಲಿ ಪೂರ್ಣಗೊಳಿಸಲಾಗಿತ್ತು. ಇದು ಕೇವಲ ಪೂಜಾ ಸ್ಥಾನವಾಗಿರದೆ ನೂತನವಾಗಿ ಸ್ಥಾಪಿಸಲಾಗಿದ್ದ ರಾಷ್ಟ್ರೀಯ ಸ್ಮಾರಕ ಆಯಿತು. ಕೊಲೋನ್ನಲ್ಲಿ ಬೆಳಗ್ಗೆ 6 ಗಂಟೆಗೆ ಕ್ಯಾಥೆಡ್ರಲ್ ತನ್ನ ಬಾಗಿಲುಗಳನ್ನು ತೆರೆಯುತ್ತದೆ ಎಂದು ಹೆಚ್ಚಿನವರಿಗೆ ಗೊತ್ತಿಲ್ಲ. ನೀವು ಬೇಗ ಹೋದರೆ ಒಳಗಿನ ವಿಸ್ಮಯ ವಾತಾವರಣವನ್ನು ಆನಂದಿಸುವ ಕೆಲವು ಸಂದರ್ಶಕರಲ್ಲಿ ನೀವು ಒಬ್ಬರಾಗಬಹುದು. ಕೊಲ್ಲೂರು ಮೂಕಾಂಬಿಕಾ, ಉಡುಪಿ ಶ್ರೀಕೃಷ್ಣ, ತಿರುಪತಿ ವೆಂಕಟೇಶ್ವರ, ಕಾಶಿ ವಿಶ್ವನಾಥ್ನನ್ನು ಅರುಣೋದಯದ ಮೊದಲು ನೋಡಿದ ಹಾಗಾಯಿತು. ಸುಮಾರು 30,000ಕ್ಕೂ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವುದರಿಂದ ನಾಳೆಯವರೆಗೆ ಅಂಥ ಅವಕಾಶ ಮತ್ತೆ ಸಿಗುವುದಿಲ್ಲ. ನೀವು ಮುಖ್ಯ ದ್ವಾರದ ಮೂಲಕ ಪ್ರವೇಶಿಸಿದಾಗ 144 ಮೀಟರ್ ಉದ್ದದ ನೇವ್ಗೆ ಕಾಲಿಡುತ್ತೀರಿ ಮತ್ತು 44 ಮೀಟರ್ ಎತ್ತರದ ಜಾಗವು ನಿಮ್ಮ ಮೇಲೆ ಇರುತ್ತದೆ. ಲಿಬರ್ಟಿ ಪ್ರತಿಮಾ ಕೂಡ ಇಲ್ಲಿ ನೇರವಾಗಿ ನಿಲ್ಲಬಹುದು. ಒಳಗಿನ ವಾತಾವರಣ ಕಲಾತ್ಮಕ ಮಹತ್ವವನ್ನು ಹೊಂದಿರುವ ಐತಿಹಾಸಿಕ ಪೀಠೋಪಕರಣಗಳಿಂದ ಪೂರಕವಾಗಿದೆ. ಇಲ್ಲಿ ಎಲ್ಮರ್ ಹಿಲ್ಡೆಬ್ರಾಂಡ್ ರಚಿಸಿದ ಕಂಚಿನ ಬಲಪೀಠ ಇದೆ. 1308ರಿಂದ 1311ರವರೆಗೆ ಕೆತ್ತಲಾದ ಗಾಯಕರ ಮಳಿಗೆಗಳಿವೆ. 104 ಆಸನಗಳಿವೆ. ಪೋಪ್ಗೆ ಮತ್ತು ಚಕ್ರವರ್ತಿಗೆ 2 ಆಸನ ಇಡಲಾಗಿದೆ. 21 ನಿರೂಪಣಾ ಪ್ರಾತಿನಿಧ್ಯಗಳನ್ನು ಹೊಂದಿರುವ ಗಾಯಕರ ಪರದೆ ವರ್ಣಚಿತ್ರಗಳು 1345ರ ಹಿಂದಿನವು. ಗಾಯಕರ ವರ್ಣಚಿತ್ರಗಳ ಮೇಲೆ ಯೇಸು, ಮೇರು ಹಾಗೂ 12 ಅಪೋಸ್ತಲರ ಹಳೆಯ ಪಿಯರ್ ಶಿಲ್ಪಗಳಿವೆ. 3 ರಾಜರ ದೇವಾಲಯಗಳಿವೆ. ಕೊಲೋನ್ ಕ್ಯಾಥೆಡ್ರಲ್ ಗೋಪುರ ಹತ್ತುವುದು ದೊಡ್ಡ ಸಾಹಸವೇ ಸರಿ. ಇಲ್ಲಿ ಲಿಫ್ಟ್ ಇಲ್ಲದೆ ಆಕಾಶದೆಡೆಗೆ 97 ಮೀಟರ್ ಎತ್ತರದಲ್ಲಿದೆ. ನೀವು 533 ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ. ಜನರು ಮೆಟ್ಟಿಲುಗಳನ್ನು ಬಲಭಾಗದಲ್ಲಿ ಹತ್ತುತ್ತಾರೆ ಮತ್ತು ಎಡಭಾಗದಲ್ಲಿ ಹಿಂತಿರುಗುತ್ತಾರೆ. ನೀವು ಅವರೋಹಣ ಸಂದರ್ಶಕರನ್ನು ಎದುರಿಸಿದಾಗ ಕೆಲವು ಬಾರಿ ಕಿರಿದಾದ ಜಾರು ಮೆಟ್ಟಿಲು ನಿಮಗೆ ಭಯ ಹುಟ್ಟಿಸಬಹುದು. ಮೇಲೆ ಹತ್ತಿದ ಮೇಲೆ ಕೊಲೋನ್ ನಗರ, ರೈನ್ ನದಿ, ಹಲವಾರು ಸೇತುವೆಗಳು ನೋಟ ಕಾಣಬಹುದು.